ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ಮಾಡ್ತಿರೋದು ರಿಬ್ಬನ್ ಪಕೋಡ. ಈಸಿಯಾಗಿ ರೆಡಿ ಮಾಡುವಂಥ ಈ ಸ್ನ್ಯಾಕ್ನ ಟೀ ಜೊತೆ ಕಾಫಿ ಜೊತೆ ತಿನ್ನಬಹುದು, ಊಟ ಜೊತೆ ನೆಂಚ್ಕೊಂಡು ಸಹ ತಿನ್ನಬಹುದು. ಹಬ್ಬ ಹರಿದಿನಗಳಂತೂ ಈಸಿಯಾಗಿ ಇದನ್ನ ರೆಡಿ ಮಾಡಿಬಿಡಬಹುದು. ಈ ರಿಬ್ಬನ್ ಪಕೋಡ ಮಾಡೋದಕ್ಕೆ ಶುರು ಮಾಡೋಣವಾ? ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ರಿಬ್ಬನ್ ಪಕೋಡ ಮಾಡೋದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ 1 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ಪಕೋಡ ಕರೆಕ್ಟಾಗಿ ಬರುತ್ತೆ, ರಿಬ್ಬನ್ ಪಕೋಡ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ, 1/4 ಸ್ಪೂನಷ್ಟು. ಹಾಗೆಯೇ ಸ್ವಲ್ಪ ಹಿಂಗನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಹಾಕಬಹುದು, ಆದರೆ ನನ್ನ ಹತ್ರ ಇರೋಂಥ ಬಿಲ್ಲೆ ತೂತ ಸಣ್ಣ ಇರೋದ್ರಿಂದ ಜೀರಿಗೆ ಸಿಗಾಕೊಳ್ಳುತ್ತೆ, ಪಕೋಡ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಜೀರಿಗೆ ಪುಡಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋವಂಥ ಬಿಲ್ಲೆ ತೂತ ದೊಡ್ಡದಿದ್ರೆ ಜೀರಿಗೆ ಸೇರಿಸ್ಬೋದು, ಎಳ್ಳು ಸೇರಿಸ್ಬಹುದು, ವಾವಕ್ಕಿ ಸೇರಿಸ್ಬೋದು. ಈಗ ಎಲ್ಲ ಪೌಡರ್ನ ಮಿಕ್ಸ್ ಮಾಡಿಕೊಂಡು 4 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಬಿಸಿ ಎಣ್ಣೆ ಆಗಿರೋದ್ರಿಂದ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಎಣ್ಣೆ ಬದಲು ಬೆಣ್ಣೆನೂ ಸಹ ಸೇರಿಸ್ಬೋದು. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ಬಂದರೆ ಅಂದರೆ ಮುಸ್ಲಿನಲ್ಲಿ ಹಿಡ್ಕೊಂಡ್ರೆ ಶೇಪ್ ಇಟ್ಕೋಬೇಕು. ಆ ಹದ ಬಂದರೆ ನಾವು ಎಣ್ಣೆನ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅರ್ಥ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸಹ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ಹಿಟ್ಟು ಕಲಸಿ ರೆಡಿಯಾಗಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕೊನೆಗೆ ಇದನ್ನು ಕ್ಲೀನಾಗಿ ನೈಸಾಗಿ ಕಲಿಸ್ಕೊಳ್ಳೋಣ. ಏಕೆಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕೈಗೆ ಅಂಟುತ್ತೆ. ಹಾಗಾಗಿ ಕೊನೆಗೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇದನ್ನು ನೈಸಾಗಿ ಕಲಸಿಟ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ನಾನು ರಿಬ್ಬನ್ ಪಕೋಡ ಬಿಲ್ಲೆ ತೊಗೊಂಡಿದ್ದೀನಿ. ಈ ಬಿಲ್ಲೆನ ಚಕ್ಲಿ ಒರಳಿಗೆ ಹಾಕಿಬಿಟ್ಟು ಒಳಗಡೆ ಎಲ್ಲ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ. ಮಾಡೋದು ತುಂಬಾ ಈಸಿ. 3 ಕಪ್ಪು ಹಿಟ್ಟಿನಲ್ಲಿ ಸುಮಾರು ರಿಬ್ಬನ್ ಪಕೋಡ ರೆಡಿ ಆಗಿಬಿಡುತ್ತೆ. ಈಗ ಆ ಒರಳಿಗೆ ಹಿಟ್ಟನ್ನು ತುಂಬಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ರೆಡಿಯಾಗಿದೆ. ಇಲ್ಲಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ, ಫ್ಲೇಮು ಹೈಯಲ್ಲೇ ಇದೆ. ಈಗ ಕಾದಿರೋ ಅಂಥ ಎಣ್ಣೆಗೆ ನಾವು ರಿಬ್ಬನ್ ಪಕೋಡನ ಹಾಕ್ಕೊಳ್ಳೋಣ. ಡೈರೆಕ್ಟಾಗಿ ಚಕ್ಲಿ ಒರಳನ್ನ ಇಟ್ಕೊಂಡು ಡೈರೆಕ್ಟಾಗಿ ನಾವು ಈ ಥರ ಒತ್ಕೊಳ್ತಾ ಹೋಗೋಣ ಬಿಸಿ ಎಣ್ಣೆಗೆ. ಹೊಸದಾಗಿ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಎಣ್ಣೆ ಶಾಖ ಕೈಗೆ ತಟ್ಟುತ್ತೆ. ಈ ಥರ ಹಾಕೊಂಡ್ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಹಾಕೋವರೆಗೆ ಫ್ಲೇಮ್ ಹೈಯಲ್ಲೇ ಇರಲಿ. ಹಾಕಿದ ನಾವು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ರಿಬ್ಬನ್ ಪಕೋಡನ ಬೇಯಿಸ್ಕೊಳ್ಳೋಣ. ತೆಳ್ಳಗಿರೋದ್ರಿಂದ ಇದು ರಿಬ್ಬನ್ ಪಕೋಡ ಈಸಿಯಾಗಿ ಬೆಂದ್ಬಿಡುತ್ತೆ ಫಾಸ್ಟಾಗಿ. ಈಗ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ನಾವು ಉಲ್ಟಾ ಹಾಕ್ಕೊಂಡು ಮತ್ತೆ ನಾವು ಇನ್ನೊಂದು ಸೈಡು ಸಹ ನಾವು ಬೇಯಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ರಿಬ್ಬನ್ ಪಕೋಡ. ಮನೆಯಲ್ಲಿ ಕಡಲೆ ಹಿಟ್ಟಿರುತ್ತೆ, ಅಕ್ಕಿ ಹಿಟ್ಟಿರುತ್ತೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ಟಪ್ಪಕ್ಕಂತ ಇದನ್ನು ನಾವು ರೆಡಿ ಮಾಡಿಬಿಡ್ಬಹುದು. ಸುಮಾರು 15 to 20 ಡೇಸ್ ಇದನ್ನ ಆರಾಮಾಗಿ ನಾವು ಸ್ಟೋರ್ ಮಾಡಬಹುದು. ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಜಾಸ್ತಿ ಹಾಕೋಬೋದು. ಇಲ್ಲ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ನೀವು ಇನ್ಕ್ರೀಸ್ ಮಾಡ್ಕೋಬೋದು. 2 ಕಪ್ಪು ಕಡಲೆ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟನ್ನು ಸಹ ಮಾಡ್ಕೋಬೋದು. ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ನೋಡಿ, ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತಾ ಇದೆ, ಅಂದರೆ ಪಕೋಡ ರಿಬ್ಬನ್ ಪಕೋಡ ಕರೆಕ್ಟಾಗಿ ಬೆಂದಿದೆ ಅಂತ, ಕ್ರಿಸ್ಪಿ ಆಗಿದೆ ಅಂತ. ಈಗ ಎಣ್ಣೆಯಿಂದ ತೆಗಿಯೋಣ. ತೆಳ್ಳಗೆ ಇರೋದ್ರಿಂದ ರಿಬ್ಬನ್ ಪಕೋಡ ಈಸಿಯಾಗಿ ಬೆಂದ್ಬಿಡುತ್ತೆ. ಎಲ್ಲ ಪರ್ಫೆಕ್ಟಾಗಿ ರಿಬ್ಬನ್ ಪಕೋಡ ರೆಡಿಯಾಗಿದೆ. ಟೀ ಜೊತೆ ಕಾಫಿ ಜೊತೆ ಈವ್ನಿಂಗಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಊಟ ಜೊತೆ ನೆಂಚ್ಕೊಳ್ಳೋಕ್ಕೂ ಸಹ ಚೆನ್ನಾಗಿರುತ್ತೆ. ಹಬ್ಬದಲ್ಲಿ ಮಾಡೋದಕ್ಕೂ ಸಹ ತುಂಬಾ ಈಸಿಯಾಗಿ ಇದನ್ನು ಮಾಡಿಬಿಡ್ಬಹುದು. ಸ್ವಲ್ಪ ಹಿಟ್ಟಿನಲ್ಲಿ ತುಂಬ ರಿಬ್ಬನ್ ಪಕೋಡ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕ್ರಿಸ್ಪಿಯಾದ ರಿಬ್ಬನ್ ಪಕೋಡನ ರೆಡಿ ಮಾಡಿಬಿಡ್ಬಹುದು ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನಕ್ಕೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.